ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ನೀವು ಮಾಡಿದ ಸರಿನಾ? ನಾನೇನು ಮಾಡಿದೆ? ಅತ್ತೆ, ಅವರು ನಿಮ್ಮ ಫ್ರೆಂಡ್ಸು, ಬಟ್ ಮಲ್ಲಿ ಈ ಮನೆ ಮಗಳು, ನಿಮ್ಮ ಸೊಸೆ ಅವಳು. ನೀವು ಅವಳನ್ನ ಸಪೋರ್ಟ್ ಮಾಡಿ ಮಾತಾಡ್ಬೇಕಿತ್ತಲ್ವಾ? ಇದರಲ್ಲಿ ನನ್ನ ಸೊಸೆ ತಪ್ಪೇನಿಲ್ಲ, ಎಲ್ಲ ನನ್ನ ಮಗಂದೇ ತಪ್ಪು. ಇವಳು ಅವನನ್ನ ಬಿಟ್ಟು ಹೋಗಿಲ್ಲ, ಅವನು ಇವಳನ್ನ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ಅದು ಬಿಟ್ಟು ಅದಕ್ಕೂ ನಿಮಗೂ ಯಾವ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತ್ಬಿಟ್ಟಿದ್ರಲ್ಲ ನೀವು. ಇದನ್ನ ನಾನು ಏನಂತ ಅನ್ಕೊಳ್ಳಿ ಅತ್ತೆ? ಅವ್ರು ಆಡಿದ ಮಾತೆಲ್ಲ ನಿಮ್ಮ ಮನಸ್ಸಲ್ಲೂ ಇತ್ತು, ಅದು ನೀವು ಆಡಿದ ಮಾತಂತ ಅನ್ಕೊಳ್ಳ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಾನು ಸುಮ್ಮನೆ ಇದ್ದೆ ಅನ್ನೋ ಮಾತ್ರಕ್ಕೆ ನನಗೆ ಹರ್ಟ್ ಆಗಿಲ್ಲ ಅಂತನಾ? ಅಲ್ಲ, ನೀನು ಹೇಳದ್ ನೋಡಿದ್ರೆ ನಾನೇ ಹೇಳ್ಕೊಟ್ಟು ಹೇಳಿಸಿದ್ದೀನಿ ಅನ್ನೋ ಥರ ಇದೆ. ಅತ್ತೆ, ನಾನು ಹಾಗೆಲ್ಲ ಹೇಳಿದೆ? ಡೈರೆಕ್ಟಾಗಿ ಹೇಳಿಲ್ಲ, ಆದರೆ ಇಂಡೈರೆಕ್ಟಾಗಿ ಹಾಗೇ ಇತ್ತು. ನೋಡಿ ಅತ್ತೆ, ಇಂಡೈರೆಕ್ಟ್ ಆಗೆಲ್ಲ ನನಗೆ ಮಾತಾಡಕ್ಕೆ ಬರಲ್ಲ, ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ಅದಕ್ಕೆ ಫೇಸ್ ಟು ಫೇಸ್ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀನಿ, ನೀವು ಯಾಕೆ ಅವರನ್ನ ಪ್ರಶ್ನೆ ಮಾಡಲಿಲ್ಲ ಅಂತ. ನನ್ನನ್ನು ಏನು ಮಾಡು ಅಂತೀಯ? ಎಲ್ರ ಬಾಯಿಗೂ ಹೋಗಿ ಪ್ಲಾಸ್ಟರ್ ಹಾಕೋಕ್ಕಾಗತ್ತಾ? ತಲೆಗೊಬ್ರು ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸರಿ, ಒಪ್ಕೋತೀನಿ, ನಾವು ಎಲ್ಲರ ಬಾಯಿನೂ ಮುಚ್ಚಿಸೋದಕ್ಕಾಗಲ್ಲ ಅಂತ. ಆದರೆ ಅತ್ತೆ, ನಮ್ಮ ಕಣ್ಮುಂದೆ ನಮ್ಮ ಮನೆಯವ್ರಿಗೆ ಇನ್ನೊಬ್ರು ಇನ್ಸಲ್ಟ್ ಮಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು ತಪ್ಪಲ್ವಾ ಅತ್ತೆ? ನೀವು ಅವ್ರ ಬಾಯಿ ಮುಚ್ಚಿಸ್ಬೇಕಿತ್ತು, ನೀವು ಅವ್ರಿಗೆ ತಿಳಿಸಿ ಹೇಳಬೇಕಿತ್ತು, ಅವ್ರನ್ನ ಹದ್ಬಸ್ತಲ್ಲಿ ಇಡಬೇಕಿತ್ತು. ಮನೆಗೆ ಬಂದಿರೋ ಗೆಸ್ಟು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಅವ್ರ ಲಿಮಿಟ್ಸ್ ಏನು ಅಂತ ಅವ್ರಿಗೆ ಗೊತ್ತಿರಬೇಕು. ಅವ್ರು ನಿಮ್ಮ ಫ್ರೆಂಡ್ಸ್ ಅಲ್ವಾ? ಅವ್ರಿಗೆ ಈ ಮಾತು ಗೊತ್ತಿಲ್ಲ ಅಂದರೆ ನೀವು ಅದನ್ನು ಹೇಳ್ಬೋದಾಗಿತ್ತಲ್ವಾ? ನೋಡಿ, ನಾನು ನಿಮ್ಗೆ ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನಾನು ಅಷ್ಟು ದೊಡ್ಡೋಳಲ್ಲ. ಆದರೆ ಮಾತಾಡೋ ಸ್ಥಾನದಲ್ಲಿದ್ದು ನೀವು ಮಾತಾಡಲಿಲ್ವಲ್ಲ, ನನಗೆ ಅದು ಆಶ್ಚರ್ಯ ಆಗಿದ್ದು. ಅದು ಹೇಗೆ ಸಾಧ್ಯ ಅಂತ. ನೀವು ಮಾತಾಡಲಿಲ್ಲ, ಹಾಗಾಗಿ ನಾನು ಮಾತಾಡೋಂಥ ಪರಿಸ್ಥಿತಿ ಬಂತು. ನಿಮಗೆ ಮುಲಾಜಿರ್ಬೋದು, ಆದರೆ ನನಗೆ ಯಾವ ಮುಲಾಜು ಇಲ್ಲ, ಯಾರ ಮುಲಾಜು ಇಲ್ಲ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪು ಅಂತ ಹೇಳ್ತೀನಿ. ನಾನು ನನ್ನವ್ರನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅತ್ತೆ. ನೀವು ಅವ್ರ ಬುದ್ಧಿ ಹೇಳಿಲ್ಲ ಅಂದರೆ ಈಗಾಯ್ತಲ್ಲ, ಆ ಥರ ನಾವು ಬುದ್ಧಿ ಹೇಳೋವಂಥ ಪರಿಸ್ಥಿತಿ ಬರುತ್ತೆ. ಈ ವಿಷಯದಲ್ಲಿ ನನಗೆ ಯಾವ ಬೌಂಡ್ರೀಸು ಇಲ್ಲ ಅತ್ತೆ. ಆಗಲೇ ಹೇಳಿದ್ನಲ್ಲ, ಯಾರೇ ತಪ್ಪು ಮಾಡಿದ್ರೋ ಅದನ್ನು ತಪ್ಪು ಅಂತ ಹೇಳ್ತೀನಿ. ನಿಮ್ಮ ಜಾಗದಲ್ಲಿ ನಿಂತು ನೀವು ಮಾತಾಡಬೇಕಾಗಿತ್ತು, ಆಗ ಅದರ ತೂಕ ಬೇರೆನೇ ಇರ್ತಿತ್ತು. ದಯವಿಟ್ಟು ಇನ್ನು ಮುಂದೆ ಆದರೂ ಮನೆಯವ್ರನ್ನ ಬಿಟ್ಕೊಡ್ಬೇಡಿ. ಏಳು ಅವಕಾಶ ಸಿಕ್ಕಿದ್ರೆ ಸಾಕು, ಲೆಕ್ಚರ್ ಕೊಡ್ತಾರೆ. ಅಷ್ಟೇ ಆದರೂ ಟೀಚರ್ ಅಲ್ವಾ? ಹೇಳಿದೆ. ಏನು ಮಾಮ್ ಸಮಾಚಾರ? ಹೇಗಿದ್ಯಾ? ಆಯ್ತಾ ನಾಮಕರಣ? ಏನಂತ ಹೆಸರಿಟ್ರು? ಆಕಾಶ್ ದಿವಾನ್. ಪರವಾಗಿಲ್ವೇ? ಸೌಂಡಿಂಗ್ ಚೆನ್ನಾಗಿದೆ. ಆದರೆ ಅವನು ಆಕಾಶದ ಎತ್ತರಕ್ಕೆ ಏರ್ತಾನೋ ಅಥವಾ ಪಾತಾಳಕ್ಕೆ ಬೀಳ್ತಾನೋ ಯಾರಿಗೆ ಗೊತ್ತು? ಸುಮ್ಮನೆ ಏನೋ ಹೆಸರು ಅಂತ ಇಡಬೇಕು, ಇಡ್ತಾರಷ್ಟೆ. ಮತ್ತು ಮಾಮ್, ಯಾವುದಕ್ಕೂ ಒಂದು ಸಲ ನಮ್ಮ ಅಣ್ಣನ ಮಗ ಅವನು ನೋಡ್ಬೇಕಲ್ಲ. ಹಾಗೆಲ್ಲ ಬರೋದಕ್ಕೆ ಹೋಗ್ಬೇಡ ನೀನು. ಯಾಕೆ ಮಾಮ್? ವಾಯ್ಸ್ ಒಂಥರ ಇದೆ, ಡಲ್ ಹೊಡಿತಾ ಇದೆಯಾ, ಏನಾಯ್ತು? ಇದ್ದಾಳೆ ಭೂಮಿಕಾ, ಅವಳ್ದು ಅತಿ ಆಯಿತು. ಅವಳು ಯಾವತ್ತಿದ್ರು ಓವರೇ. ಈಗೇನು ಮಾಡಿದ್ಲು? ಮನೆಗೆ ಬಂದಿರೋ ನನ್ನ ಫ್ರೆಂಡ್ಸಿಗೆ ಕ್ಲಾಸ್ ತೊಗೊಂಡಿದ್ದಾಳೆ. ಇದು ವಿಷಯ. ಎಷ್ಟಾಗಿ ಟೀಚರ್ ಅಲ್ವಾ, ಯಾವಾಗ ಕ್ಲಾಸ್ ತಗೊಳ್ಳಿ ಅಂತ ಕಾಯ್ತಾ ಇರ್ತಾಳೆ. ಆಮೇಲೆ ನನಗೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ? ಮನೇಲಿ ಬೇರೆ ನೀನಿಲ್ಲ, ಅಣ್ಣನೂ ಇಲ್ಲ. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಈ ಥರ ಎಲ್ಲ ಆದಾಗ ನಾನು ಒಂಟಿ ಆದ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಬಗ್ಗೆ ಮಲ್ಲಿ ಹತ್ರನೂ ಮಾತಾಡಿದೆ, ಆದರೆ ಅವಳು ಈ ಭೂಮಿಕಾ ಥರನೇ ಇಷ್ಟು ಉದ್ದುದ್ದ ಡೈಲಾಗ್ ಬಿಡ್ತಾಳೆ. ಅವಳನ್ನು ಬಿಡು, ತನ್ನನ್ನು ತಾನು ಡೈಲಾಗ್ ಕ್ವೀನ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಇಡಿಯಟ್. ಏನಂದ್ಲು? ಅತ್ತೆ, ಬಾಳಿ ಬದುಕಬೇಕು, ಅದಕ್ಕೆ ಬೇಡ ಅಂತಿರೋದು. ಒಂದು ವೇಳೆ ಮಗ ಅಂತ ನೀವು ಅವ್ರನ್ನ ಕ್ಷಮಿಸಿ ಒಪ್ಕೋಬೋದು, ಆದರೆ ನಾನು ಒಪ್ಕೊಳ್ಳೋಕ್ಕಿಲ್ಲ ಅತ್ತೆ. ಅದು ಅಲ್ಲದೆ ನನಗೆ ಅನ್ಯಾಯ ಆಗಿ ಸಾಲದು ಅಂತ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗೋದು ನನಗಿಷ್ಟ ಇಲ್ಲ ಅತ್ತೆ. ಹೌದಾ? ಅಷ್ಟೊಂದು ಮಾತಾಡದ್ಲ? ಏನು ಮಾಡೋದು ಮಾಮ್ ಇವ್ರಿಗೆ? ನಾನು ಇನ್ಯಾವತ್ತೂ ಮನೆ ಕಡೆ ಬರೋದಿಲ್ಲ ಅಂತ ನೆಮ್ಮದಿಯಾಗಿದ್ದಾರೆ ಅನ್ಸುತ್ತೆ ಎಲ್ರೂ.
ಆದ್ರೆ ನಾನು ಬರ್ದೇ ಇರೋಕ್ಕಾಗತ್ತಾ? ಬಂದೇ ಬರ್ತೀನಿ. ಅವ್ರಗಳ ನೆಮ್ಮದಿಗೆ ಕಡ್ಡಿ ಗೀರೋದೇ ನನಗೆ ಗುರಿ ಮಾವು. ಅವ್ರುಗಳು ಖುಷಿಯಾಗಿರೋದೇ ನನ್ನ ಕೈ ನೋಡೋಕ್ಕೂ ಆಗೋಲ್ಲ, ನನ್ನ ಕೈ ಸಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬೇಡ ಅಜಯ್, ನೀನು ಇಲ್ಲಿ ಬರಕ್ಕೆ ಹೋಗ್ಬೇಡ. ಸುಮ್ಮನೆ ಅವಮಾನ ಆಗುತ್ತೆ ಕಣೋ. ಅವಮಾನ ಮಾಡ್ಕೊಳ್ಳಿ ಬಿಡು, ಆದರೆ ಅದು ನನಗೆ ಅಂಟಬೇಕಲ್ಲ. ಅದು ಯಾವುದು ನನಗೆ ಅಂಟಲ್ಲಮ್ಮ. ನನ್ನ ಗುರಿ ಇಷ್ಟೇನೆ, ಅವ್ರ ಖುಷಿನ ಹಾಳು ಮಾಡೋದು. ಅವ್ರ ಖುಷಿನ ಹಾಳು ಮಾಡಿದ್ರೇ ನನಗೆ ಖುಷಿ ಸಿಗೋದು. ಜೈ 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 ಇವನಪ್ಪ ಯಾರ ಮಾತು ಕೇಳಲ್ಲ. ಅದ್ಗೆ ಅರೆ ಸುಧಾ, ಸುಜಾನವ್ರೆ ಬನ್ನಿ. ಪಾಪು ಏನು ಮಾದು? ಇದು ನಾಮಕರಣ ಆಯ್ತಲ್ವಾ, ಮಗುಗೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿಯಕ್ ಬಂದಿದ್ದೀವಿ. ಆಯ್ತಾಯ್ತು, ನಡಿ. ಎತ್ಕೊಳ್ಳಿ. ನಿಧಾನ. ಹಾಯ್ ಸರ್, ನೀವು ಒಳಗಡೆ ಬರೋಂಗಿಲ್ಲ ಸರ್. ನಾನು ಒಳಗಡೆ ಬರಂಗಿಲ್ಲ. ಯಾಕೆ? ಸರ್, ನೀವು ಒಳಗಡೆ ಬರೋದಕ್ಕೆ ಪರ್ಮಿಷನ್ ಇಲ್ಲ ಸರ್. ಪರ್ಮಿಷನ್ ಬೇಕಾ? ನನ್ನ ಮನೆಗೆ ಬರೋಕ್ಕೆ ಪರ್ಮಿಷನ್ ಬೇಕಾ? ಹಾಂ, ನಾನು ಯಾರು ಅಂತ ಮರ್ತೋಯ್ತಾ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಸರ್. ಒಂದ್ಸತಿ ನಾನು ಫೋನ್ ಮಾಡಿಬಿಟ್ಟು ಕೇಳ್ತೀನಿ ಸರ್. ಅವರು ಒಳಗಡೆ ಬಿಡಿ ಅಂದರೆ ನಾನು ಬಿಡ್ತೀನಿ ಸರ್. ಒಂದು ನಿಮಿಷ ಇರಿ. ಹಲೋ, ಜಯದೇವ್ ಸರ್ ಬಂದಿದ್ದಾರೆ, ಒಳಗಡೆ ಕಳಿಸ್ಬೋದಾ ಸರ್? ಏನು ಜಯಬ್ರೋ ಬಂದ್ಯಾನ? ನೋಡಿ, ಯಾವುದೇ ಕಾರಣಕ್ಕೂ ಅವನ್ನ ಒಳಗಡೆ ಬಿಡಬೇಡಿ. ಓಕೆ ಸರ್. ಇವನು ಯಾಕೆ ಇಲ್ಲಿಗೆ ಬಂದ? ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಹೇಗೆ ಬಂದೋ ಹಾಗೆ ವಾಪಸ್ ಹೋಗ್ಲಿ. ಸಾರಿ ಸರ್, ಪಾರ್ಥ ಸಾರು ನಿಮ್ಮನ್ನ ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದಾರೆ ಸರ್. ಅಮೃತಧಾರೆ